ಮಧು ಮತ್ತು ಸತ್ಯರ ಜೀವನ ಒಂದು ಸೂಕ್ಷ್ಮವಾದ ಗಾಜಿನ ಮನೆಯಂತಿತ್ತು. ಹೊರಗಿನ ಪ್ರಪಂಚಕ್ಕೆ ಅವರು ಅವರದ ಆದರ್ಶ ಜೋಡಿ. ಆದರೆ ಮನೆಯೊಳಗೆ ಸತ್ಯನ ತಮ್ಮ ರಾಘವ್ನ ಮತ್ತು ಅತ್ತೆಯ ಕಟು ಸ್ವಭಾವದಿಂದ ಮಧು ಉಸಿರುಗಟ್ಟಿದ್ದಂತೆ ಇರುತ್ತಿದ್ದಳು. ರಾಘವನ ಮಧುವನ್ನು ದ್ವೇಷಿಸುತ್ತಿದ್ದ. ಅವಳನ್ನು ಪದೇ ಪದೇ ಹೀಯಾಳಿಸಲು ಅವಕಾಶ ಹುಡುಕುತ್ತಿದ್ದ. ಮಧುವಿಗೆ ಸ್ವತಂತ್ರವಾಗಿ ಬದುಕುವ ಆಸೆ ಇತ್ತು. ಅವಳು ಒಬ್ಬ ಲೇಖಕಿಯಾಗುವ ಕನಸು ಕಾಣುತ್ತಿದ್ದಳು. ಒಂದು ಸಂಜೆ ಮಧು ಬರೆದಿದ್ದ ಲೇಖನವನ್ನು ರಾಘವನ ನೋಡಿದ. ಅವನು ತಕ್ಷಣವೇ ಕೋಣೆಗೆ ನುಗ್ಗಿ, ನಿನ್ನಂಥವಳು ಬರೆಯುವುದು ಕೇವಲ ಹೊಲಸು. ನೀನು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಅವಳ ಸ್ವಾಭಿಮಾನಕ್ಕೆ ಘಾಸಿ ಮಾಡಿದ. ಮಧುವಿಗೆ ಕೋಪ ನೆತ್ತಿಗೇರಿತು. ಅವಳು ತನ್ನ ಧ್ವನಿಯನ್ನು ಎತ್ತಿ, ಇನ್ನು ಮುಂದೆ ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಮಧ್ಯಪ್ರವೇಶಿಸಬೇಡಿ ಎಂದು ಜೋರಾಗಿ ಕೂಗಿದಳು. ಈ ಕೂಗು ಅತ್ತೆಯನ್ನು ಕರಳಿಸಿತು. ಅತ್ತೆ ಯಾವುದೂ ವಿಚಾರಣೆ ಇಲ್ಲದೆ, ಈ ಹುಡುಗಿಗೆ ಗಂಡಸರ ಮೇಲೆ ಕೂಗಾಡಲು ಎಷ್ಟು ಧೈರ್ಯ, ಇವಳ ನಾಲಿಗೆ ಮಿತಿ ಮೀರಿದೆ ಎಂದು ಆರೋಪಿಸಿ ಗಲಾಟೆ ಮಾಡಿದರು. ಮಧು ತಾನು ಕೂಗಲು ಕಾರಣವನ್ನು ವಿವರಿಸಲು ಪ್ರಯತ್ನಿಸಿದರೂ ಅತ್ತೆ ಆಕೆಯ ಮಾತು ಕೇಳಲಿಲ್ಲ. ಅಂತಿಮವಾಗಿ ಅತ್ತೆಯ ಒತ್ತಡಕ್ಕೆ ಮಣಿದ ಸತ್ಯ ತಾನು ಮಧುವಿನ ಮೇಲೆ ಇಟ್ಟಿದ್ದ ಅಲ್ಪ ವಿಶ್ವಾಸವನ್ನು ಕಳೆದುಕೊಂಡಂತೆ ವರ್ತಿಸಿ, ಕೇವಲ ಹೊರಡು ಮಧು, ಈ ಮನೆಯಿಂದ ಹೊರಡು ಎಂದು ನಿರ್ದಯವಾಗಿ ಹೇಳಿದ. ಮಧು ಸಂಪೂರ್ಣವಾಗಿ ಅಸಹಾಯಕಳಾಗಿ ಆ ರಾತ್ರಿ ಕೇವಲ ಕಣ್ಣೀರನ್ನು ಮಾತ್ರ ಸಂಗಾತಿಯನ್ನಾಗಿ ಮಾಡಿಕೊಂಡು ಮನೆಯಿಂದ ಹೊರನಡೆದಳು. ಮಧು ಆ ರಾತ್ರಿ ತನ್ನ ಗಂಡ ಮತ್ತು ಕುಟುಂಬದ ಬೆಂಬಲವಿಲ್ಲದೆ ತನಗೆ ಪರಿಚಯವಿಲ್ಲದ ದೊಡ್ಡ ನಗರವನ್ನು ತಲುಪಿದಳು. ಅವಳ ಬಳಿ ಹಣ ಕಡಿಮೆ ಇತ್ತು, ಆದರೆ ಆತ್ಮವಿಶ್ವಾಸ, ಸ್ವಾಭಿಮಾನ ಹೆಚ್ಚು ಇತ್ತು. ಅವಳು ಯಾವುದೇ ಸಹಾಯ ಕೇಳಲು ಹಿಂದೇಟು ಹಾಕಿ ತನ್ನದೇ ಆದ ದಾರಿಯನ್ನು ಹುಡುಕಲು ನಿರ್ಧರಿಸಿದಳು. ಅವಳು ಒಂದು ಸಣ್ಣ ಕೊಠಡಿಯನ್ನು ಬಾಡಿಗೆಗೆ ಪಡೆದು ಬದುಕು ಸಾಗಿಸಲು ಕೆಲಸ ಹುಡುಕಲು ಪ್ರಾರಂಭಿಸಿದಳು. ಅವಳು ತನ್ನ ಪದವಿ ಪ್ರಮಾಣ ಪತ್ರವನ್ನು ತೋರಿಸಿದರೂ ನಗರದಲ್ಲಿ ಕೆಲಸ ಸಿಗುವುದು ಸುಲಭವಾಗಿರಲಿಲ್ಲ. ಕಡೆಗೆ ಹತಾಶಳಾಗದ ಮಧು ಒಂದು ಸ್ಥಳೀಯ ಶಾಲೆಯಲ್ಲಿ ಪರಿಚಾರಿಕೆ ಮತ್ತು ಸ್ವಚ್ಛತಾ ಕೆಲಸವನ್ನು ಗೌರವಯುತವಾಗಿ ಒಪ್ಪಿಕೊಂಡಿದ್ದಳು. ಪ್ರತಿದಿನ ಬೆಳಿಗ್ಗೆ ಶಾಲೆಯ ನೆಲವನ್ನು ಸ್ವಚ್ಛಗೊಳಿಸುವಾಗ ಅವಳ ಹೃದಯದಲ್ಲಿ ತನ್ನ ಗಂಡನ ಮಾತುಗಳು, ತನ್ನ ಅತ್ತೆಯ ಕಟು ಮಾತುಗಳು, ತನ್ನ ಗಾಯಗಳನ್ನು ಮತ್ತೆ ಮತ್ತೆ ಕೆದಕಿದವು. ಮಧು ನೋವನ್ನು ನುಂಗಿ ತನ್ನ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಂಡುಕೊಂಡಳು. 3 ವರ್ಷಗಳ ಕಾಲ ಅವಳು ತನ್ನ ಹಳೆಯ ಜೀವನದ ನೆನಪುಗಳನ್ನು ಮರೆತು ಈ ಹೊಸ ಜೀವನದ ಏಕಾಂತದಲ್ಲಿ ತನ್ನ ಬರವಣಿಗೆಯ ಕನಸನ್ನು ಸ್ವಲ್ಪ ಮಟ್ಟಿಗೆ ಮುಂದುವರೆಸಿದಳು. ಮಧು ಶಾಲೆಗೆ ಸೇರಿ 3 ವರ್ಷಗಳು ಕಳೆದವು. ಅವಳ ಬದ್ಧತೆ ಮತ್ತು ಕಠಿಣ ಪರಿಶ್ರಮದಿಂದ ಮುಖ್ಯೋಪಾಧ್ಯಾಯರು ಅವಳನ್ನು ಗೌರವಿಸುತ್ತಿದ್ದರು. ಒಂದು ಮಧ್ಯಾಹ್ನ ಮಧು ಮುಖ್ಯೋಪಾಧ್ಯಾಯರ ಕಚೇರಿಯ ಹೊರಗೆ ಶುಚೀಕರಣ ಮಾಡುತ್ತಿದ್ದಾಗ ಮುಖ್ಯೋಪಾಧ್ಯಾಯರು ಒಬ್ಬ ಅತಿಥಿಗಾಗಿ ಬಾಗಿಲು ತೆರೆದರು. ಆ ಅತಿಥಿ ಮತ್ಯಾರೂ ಅಲ್ಲ, ಸತ್ಯ. ಸತ್ಯ ಮಧುವನ್ನು ನೋಡಿ ಸಂಪೂರ್ಣವಾಗಿ ಸ್ತಬ್ಧೀಭೂತನಾದ. ಮಧು ಒಂದು ಕ್ಷಣ ಬೆಚ್ಚಿಬಿದ್ದಳು. ನಂತರ ಕೋಪ ಮತ್ತು ನೋವಿನಿಂದ ಮುಖ ತಿರುಗಿಸಿದಳು. ಸತ್ಯ ಅವಳ ಪಕ್ಕಕ್ಕೆ ನಡೆದು ಮಧು ಎಂದು ಕೂಗಿದ. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಆ ದಿನ ತಾನು ಮಧುವನ್ನು ಕಂಡುಕೊಂಡ ಸಂತೋಷಕ್ಕಿಂತ ಹೆಚ್ಚಾಗಿ ಮಧು ಶುಚೀಕರಣ ಕೆಲಸ ಮಾಡುತ್ತಿರುವುದನ್ನು ನೋಡಿ ಸತ್ಯನ ಹೃದಯ ಛಿದ್ರವಾಯಿತು. ಅವನು ಮಧುವಿನ ಮುಂದೆ ನಿಂತು, ನನಗೆ ಕ್ಷಮಿಸು, ದಯವಿಟ್ಟು ನನ್ನ ಕ್ಷಮಿಸು. ರಾಘವ್ನ ಅಪಘಾತದ ನಂತರ ಸತ್ಯ ಹೊರಬಂದಿದೆ ಎಂದು ಅಳುತ್ತಾ ಹೇಳಿದ. ಆ ಅಪಘಾತದ ನಂತರ ರಾಘವ್ ಸಾವಿನ ಹತ್ತಿರ ಹೋದಾಗ ಪಶ್ಚಾತ್ತಾಪದಿಂದ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಿದ್ದನು. ರಾಘವ್ನ ಅತ್ತಿಗೆಯ ಮೇಲೆ ನಾನು ಮಾಡಿದ ಕೆಟ್ಟ ವರ್ತನೆಯನ್ನು ನಾನು ಮರೆಮಾಚಿದೆ. ನಾನೇ ಸುಳ್ಳು ಹೇಳಿ ಅವಳನ್ನು ಹೊರಗೆ ಹಾಕಿಸಿದೆ ಎಂದು ಕುಟುಂಬದ ಮುಂದೆ ತಪ್ಪೊಪ್ಪಿಕೊಂಡಿದ್ದ. ರಾಘವ್ನ ಬಾಯಿ ಬಿಚ್ಚಿದ ಈ ಮಾತುಗಳು ಸತ್ಯ ಮತ್ತು ಅತ್ತೆಯ ಕಣ್ಣುಗಳನ್ನು ತೆರೆದಿದ್ದವು. ಮಧುವಿನ ಸತ್ಯ ಮಾತು ಕೇಳಿ ಮನಸ್ಸು ಕರಗಿತು. 3 ವರ್ಷಗಳ ನೋವು ಇದ್ದರೂ ಅವಳು ಸತ್ಯನ ಕಣ್ಣುಗಳಲ್ಲಿ ಕಂಡ ಪ್ರಾಮಾಣಿಕ ಪಶ್ಚಾತ್ತಾಪವನ್ನು ನಿರ್ಲಕ್ಷಿಸಲಾಗಲಿಲ್ಲ. ಸತ್ಯ ಮಧುವಿನ ಮುಂದೆ ಅಸಹಾಯಕಳಾಗಿ ನಿಂತಿದ್ದ. ನಾನು 3 ವರ್ಷಗಳಿಂದ ನಿನ್ನನ್ನು ಹುಡುಕುತ್ತಿದ್ದೆ. ನಮ್ಮ ಮನೆ ನಿನ್ನಿಲ್ಲದೆ ಖಾಲಿಯಾಗಿದೆ, ಸತ್ತಂತಿದೆ. ನಾನು ನಿನ್ನನ್ನು ಮನಸ್ಸಿನಿಂದ ಎಂದಿಗೂ ಮರೆತಿರಲಿಲ್ಲ. ದಯವಿಟ್ಟು ನನ್ನೊಂದಿಗೆ ಮನೆಗೆ ಹಿಂತಿರುಗು ಎಂದು ಸತ್ಯ ಬೇಡಿಕೊಂಡ. ಮಧು ದೀರ್ಘವಾಗಿ ಉಸಿರೆಳೆದು ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ದೇವರು ನಿಮಗೆ ಸದ್ಬುದ್ಧಿ ನೀಡಿದ್ದಾನೆ ಎಂದು ಸಂತೋಷವಾಯಿತು ಎಂದು ಹೇಳಿದಳು. ಅವಳು ಮನೆಗೆ ಹಿಂತಿರುಗಲು ಒಪ್ಪಿಕೊಂಡಳು. ಆದರೆ ಒಂದು ಷರತ್ತು ವಿಧಿಸಿದಳು. ನಾನು ನಿಮ್ಮ ಮನೆಗೆ ಹಿಂತಿರುಗುತ್ತೇನೆ, ಆದರೆ ನಾನು ಕೇವಲ ಅಡುಗೆ ಮನೆ ಮತ್ತು 4 ಗೋಡೆಗಳಿಗೆ ಸೀಮಿತವಾಗಿರುವುದಿಲ್ಲ. ನನ್ನ ಬರವಣಿಗೆಯ ಕನಸು, ನನ್ನ ಸ್ವಾಭಿಮಾನಕ್ಕೆ ಅಲ್ಲಿ ಸಂಪೂರ್ಣ ಬೆಂಬಲ ಸಿಗಬೇಕು. ನಿಮ್ಮ ಕುಟುಂಬದಲ್ಲಿ ನನಗೆ ಮೊದಲು ಸಿಕ್ಕಿದ್ದ ಗೌರವಕ್ಕಿಂತ ಹೆಚ್ಚಿನ ಗೌರವ ಇನ್ನು ಮುಂದೆ ಸಿಗಬೇಕು. ಸತ್ಯ ತಕ್ಷಣವೇ ಅವಳ ಷರತ್ತಿಗೆ ಒಪ್ಪಿಗೆ ಸೂಚಿಸಿದ. ಸತ್ಯ ಮತ್ತು ಮಧು ರೈಲಿನಲ್ಲಿ ಪ್ರಯಾಣಿಸಿ ತಮ್ಮ ಹಳೆಯ ಊರಿಗೆ ಬಂದರು.
ಮಧು ಸಂಕೀರ್ಣ ಭಾವನೆಗಳ ಸುಳಿಯಲ್ಲಿ ಸಿಲುಕಿದ್ದಳು. ಸಂತೋಷ, ಭಯ, ಅನಿಶ್ಚಿತತೆ. ಅವಳು ಮನೆಗೆ ಕಾಲಿಟ್ಟ ಕೂಡಲೇ ಬಾಗಿಲ ಬಳಿ ಅವಳ ಅತ್ತೆ ಕಾಯುತ್ತಿದ್ದರು. ಅವರ ಮುಖದಲ್ಲಿ 3 ವರ್ಷಗಳ ಹಿಂದಿನ ದರ್ಪ ಇರಲಿಲ್ಲ. ಆ ಮುಖದಲ್ಲಿ ಕೇವಲ ಪಶ್ಚಾತ್ತಾಪ, ವಯಸ್ಸಾದ ದುಃಖವಿತ್ತು. ಅತ್ತೆ ಮಧುವನ್ನು ತಪ್ಪಿಕೊಳ್ಳಲು ಮುಂದಾದರು. ಆದರೆ ಮಧು ಹಿಂದಕ್ಕೆ ಸರಿದಳು. ಮಧು, ದಯವಿಟ್ಟು ನನ್ನನ್ನು ಕ್ಷಮಿಸು ಮಗು, ಅತ್ತೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದರು. ರಾಘವನ ಅಪಘಾತವಾದಾಗ ನಾನು ಅವನ ತಪ್ಪನ್ನು ಕೇಳಿದ. ನನ್ನಿಂದಾಗಿ ನಿನ್ನ ಜೀವನ ಕಷ್ಟವಾಯಿತು. ನನ್ನ ಪಾಪದ ಫಲವನ್ನು ನಾನು ಅನುಭವಿಸಿದೆವು. ಈ ಮನೆ ನೀನಿಲ್ಲದೆ ಸ್ಮಶಾನದಂತಿದೆ. ನೀನು ಈ ಮನೆಯ ನಿಜವಾದ ಲಕ್ಷ್ಮಿ. ಅತ್ತೆ ಮಧುವಿನ ಪಾದಗಳ ಮೇಲೆ ಬೀಳಲು ಹೋದರು. ಆದರೆ ಮಧು ಅವರನ್ನು ತಡೆದಳು. ಮಧುವಿಗೆ ಅತ್ತೆಯ ಮನಃ ಪರಿವರ್ತನೆಯನ್ನು ಕಂಡು ನಿಜವಾದ ಆಶ್ಚರ್ಯ ಮತ್ತು ಶಾಂತಿ ಸಿಕ್ಕಿತು. ಅದೇ ಕ್ಷಣ ರಾಘವ್ ಕೋಣೆಯಿಂದ ಹೊರಬಂದ. ಅವನು ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ಅವನು ಮಧುವಿನ ಮುಂದೆ ನಿಂತು, ಅತ್ತಿಗೆ, ನನ್ನಿಂದ ನಿಮ್ಮ ಜೀವನ ಹಾಳಾಯಿತು. ನನ್ನಿಂದ ನಿಮಗೆ ಸಿಕ್ಕ ನೋವಿಗೆ ನಾನು ಎಂದಿಗೂ ಬೆಲೆ ಕಟ್ಟಲಾರೆ. ದಯವಿಟ್ಟು ನನ್ನನ್ನು ಮತ್ತು ನಮ್ಮ ಕುಟುಂಬವನ್ನು ಕ್ಷಮಿಸಿ ಎಂದು ಸಂಪೂರ್ಣ ನಮ್ರತೆಯಿಂದ ಹೇಳಿದ. ಮಧು ತನ್ನ ಗಂಡ, ಅತ್ತೆ, ರಾಘವ್ ಅವರ ಕಣ್ಣುಗಳಿಂದ ಪ್ರಾಮಾಣಿಕತೆಯನ್ನು ನೋಡಿದಳು. 3 ವರ್ಷಗಳ ಹಿಂದೆ ಅವಳಿಗೆ ಸಿಗದ ವಿಶ್ವಾಸ, ಗೌರವ ಈಗ ಆ ಮನೆಯ ಮೂಲೆ ಮೂಲೆಗಳಲ್ಲಿ ತುಂಬಿತ್ತು. ಮಧು ಮನಸ್ಸಿನಲ್ಲಿ ಕ್ಷಮೆ ಎನ್ನುವುದು ಕೊಡುವವನಿಗೆ ಮಾತ್ರವಲ್ಲ, ಕೇಳುವವನಿಗೂ ಶಾಂತಿ ನೀಡುತ್ತದೆ ಎಂದುಕೊಂಡಿದ್ದಳು. ಆ ದಿನದಿಂದ ಮಧುವಿನ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಸತ್ಯ ಅವಳ ಬರವಣಿಗೆಯ ಕನಸಿಗೆ ಪ್ರೋತ್ಸಾಹ ನೀಡಿದನು. ರಾಘವ್ ಒಬ್ಬ ತಮ್ಮನಂತೆ ಅವಳನ್ನು ಗೌರವಿಸಿದ. ಅತ್ತೆ ಮಧುವನ್ನು ತಮ್ಮ ಮಗಳಂತೆ ಪ್ರೀತಿಸಿದರು. ಮಧು ಮತ್ತೆ ತನ್ನ ಬರವಣಿಗೆಯನ್ನು ಮುಂದುವರೆಸಿದಳು. ಮತ್ತೆ ಶೀಘ್ರದಲ್ಲಿ ಅವಳ ಕಾದಂಬರಿ ಪ್ರಕಟವಾಯಿತು. ಮಧು ಕಳೆದುಕೊಂಡಿದ್ದ ವಿಶ್ವಾಸವನ್ನು ಪ್ರೀತಿ, ಕ್ಷಮೆಯ ಮೂಲಕ ಪಡೆದಳು. ಇದು ಕೇವಲ ಒಂದು ಕುಟುಂಬದ ಪುನರ್ಮಿಲನವಾಗಿರಲಿಲ್ಲ, ಬದಲಿಗೆ ತಪ್ಪಿನ ಅರಿವು, ಪಶ್ಚಾತ್ತಾಪ, ಹೊಸ ಆರಂಭದ ಶುದ್ಧವಾದ ಕಥೆಯಾಗಿತ್ತು. ಈ ಕಥೆ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.